ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಕೃತೀಸ್ ಫ್ಯಾಷನ್ ವರ್ಲ್ಡ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾಳೆ ಗಣೇಶ್ ಚತುರ್ಥಿ. ಸೊ ಮನೆಯಲ್ಲೇ ನೀವಾಗಿ ಹೇಗೆ ಡೆಕೋರೇಷನ್ ಮಾಡ್ಬೋದು ಗಣೇಶ್ ಚತುರ್ಥಿಗೋಸ್ಕರ ಗಣೇಶ ಸ್ಥಾಪನೆ ಮಾಡಬೇಕಿದ್ರೆ ಅಂತ ತಿಳಿಸ್ಕೊಡ್ತೇನೆ. ಸೊ ಎಂಡ್ವರೆಗೂ ನೋಡೋದನ್ನ ಮರಿಬೇಡಿ. ಜೊತೆಗೆ ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಈ ಡೆಕೋರೇಷನ್ನ ನೀವು ಮಾಡ್ಬೋದು. ಇಲ್ಲ ಅಂತ ಮನೆಯಲ್ಲಿ ನಿಮಗೆ ಈ ವಸ್ತುಗಳು ಇಲ್ಲ ಅಂತ ಅಂದ್ರೂ ಹೊರಗಡೆಯಿಂದ ತುಂಬ ಕಮ್ಮಿ ಅಮೌಂಟಲ್ಲಿ ನೀವು ಪರ್ಚೇಸ್ ಮಾಡಿಬಿಟ್ಟು ನೀವಾಗೆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳ ಜೊತೆ ಸೇರಿಕೊಂಡು ಅವ್ರಗಳ ಜೊತೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಕೂಡ ಮಾಡೋದಾಗುತ್ತೆ. ಅವ್ರಗಳ ಜೊತೆ ಸೇರಿಕೊಂಡು ನೀವು ಇದನ್ನು ಡೆಕೋರೇಷನ್ನ ರೆಡಿ ಮಾಡ್ಬೋದು. ಬೈ ಎಂಡ್ ಆಫ್ ದ ಡೇ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಒಂದು ತುಂಬ ಖುಷಿ ಸಿಕ್ಕುತ್ತೆ, ತುಂಬ ಒಳ್ಳೆ ಪಾಸಿಟಿವ್ನೆಸ್ ಬರುತ್ತೆ ನೀವಾಗೆ ಇದನ್ನು ಮಾಡೋದ್ರಿಂದ. ಎಲ್ಲ ಮುಗ್ದು ಡೆಕೋರೇಷನ್ ಮಾಡಿ ಅದನ್ನು ನೋಡಿದಾಗ ಏನೋ ಒಂದು ನಾವು ಮಾಡಿದ್ದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತವಾಗ್ಲೂ ಬರುತ್ತೆ. ಇದು ನನ್ನ ಗ್ಯಾರಂಟಿ. ನಾನು ಮನೇಲೇ ಇರುವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು 3 ಡಿಫ್ರೆಂಟಾಗಿ ಡೆಕೋರೇಷನ್ನ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಮೂರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದರಲ್ಲಿ ನಿಮ್ಗೆ ಯಾವ್ದು ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಪ್ರಿಪ್ರೇಷನ್ ಹೇಗೆ ಮಾಡಿದೆ, ಯಾವ್ಯಾವ ವಸ್ತುಗಳು ಬೇಕು, ಹೇಗೆ ನೀವು ಅದನ್ನು ಪೇಪರ್ಸ್ ಆಗಲಿ ಏನೇ ಆಗಲಿ ಅದನ್ನು ಕಟ್ ಮಾಡಿಬಿಟ್ಟು ಯಾವ ಥರ ಅದನ್ನು ರೆಪ್ರೆಸೆಂಟ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಎಂಡ್ವರೆಗೆ ನೋಡೋದನ್ನ ಮರಿ. ಸೊ ಡೆಕೋರೇಷನ್ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕಾಗುತ್ತೆ ಅಂತ ನೋಡೋಣ. ಫಸ್ಟ್ ಬಂದುಬಿಟ್ಟು ನಮಗೆ ಸ್ಕೇಲ್ ಬೇಕು, ಸೀಸರ್ ಬೇಕು, ಅಂಟ್ಸೋಕ್ಕೆ ಗಮ್ ಬೇಕು, ಆಮೇಲೆ ಸೆಲ್ಲೋ ಟೇಪ್ ಬೇಕು, ಆಮೇಲೆ ಬಂದುಬಿಟ್ಟು ಡಬಲ್ ಸೈಡೆಡ್ ಟೇಪ್ ಬೇಕು. ಇಷ್ಟೇ ದೊಡ್ಡದಿರೋದು ನಿಮ್ಮ ತೊಗೋಬೇಕು ಅಂತ ಏನೂ ಇಲ್ಲ, ನನ್ನ ಹತ್ರ ಮನೆಯಲ್ಲಿತ್ತು, ಸೊ ನಾನು ಯೂಸ್ ಮಾಡ್ತಾ ಇದ್ದೀನಿ. ಮಾರ್ಕೆಟಲ್ಲಿ ಸಣ್ಣ ಸೈಜಲ್ಲೂ ನಿಮಗೆ ಆರಾಮಾಗಿ ಸಿಕ್ಕುತ್ತೆ 5-10 ರುಪೀಸಲ್ಲಿ. ಆಮೇಲೆ ನಿಮಗೆ ಇಷ್ಟ ಆಗುವಂಥ ಕಲರ್ಸಲ್ಲಿ A4 ಶೀಟ್ಸ್ ಬೇಕು. ಫಸ್ಟ್ ಬಂದುಬಿಟ್ಟು ನಾವು ಲೋಟಸ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನಿಲ್ಲಿ ಪಿಂಕ್ ಕಲರ್ A4 ಶೀಟ್ ತೊಗೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು 8 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು 4 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದಾನೆ. ಈ ಥರ ಲೈನ್ ಡ್ರಾ ಮಾಡ್ಕೋಬೇಕು. ಇದು ಬಂದುಬಿಟ್ಟು ಈಸಿಯೆಸ್ಟ್ ವೇ ನಾನು ನಿಮಗೆ ಪೆಟಲ್ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಡ್ತಾ ಇರೋದು. ಈ ಥರ ಲೈನ್ಸ್ ಜಾಯಿನ್ ಮಾಡಿದ್ಮೇಲೆ ನಿಮಗೆ ಈ ಥರ ಸ್ಕ್ವೇರ್ಸ್ ಸಿಕ್ಕುತ್ತೆ. ಈ ಸ್ಕ್ವೇರ್ಸ್ನ ನಾವು ಕಟ್ ಮಾಡಬೇಕು. ಈ ಥರ ಫುಲ್ ಸ್ಟ್ರೈಪ್ಸಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ನೀವು ಈ ಥರ ಒಂದ್ಸರಿ ಕಟ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 15 ಪೆಟಲ್ಸ್ ಏನಿದೆ ಸೇಮ್ ಸೈಜಲ್ಲಿ ಸಿಕ್ಕುತ್ತೆ. ಎಲ್ಲಕ್ಕಿಂತ ಲಾಸ್ಟಲ್ಲಿ ಸಣ್ಣ ಸೈಜ್ದು ಪೆಟಲ್ಸ್ ಉಳ್ಕೊಳ್ಳುತ್ತೆ. ಅದನ್ನು ಸೈಜಲ್ಲಿ ಏನಿರುತ್ತೋ ಅದನ್ನು ಕಟ್ ಮಾಡಿ ಸಪ್ರೇಟ್ ಮಾಡ್ಕೊಳ್ಳಿ. ಈ ಥರ ಸೊ ಇವಾಗ ಒಂದನ್ನು ಈ ಥರ ಕಟ್ ಮಾಡಿಕೊಂಡು ಅದನ್ನು ಈ ಥರ ಫೋಲ್ಡ್ ಮಾಡಿ ಅದ್ರ ಮೇಲೆ ಎಲೆ ಶೇಪಲ್ಲಿ ಇದನ್ನು ಡ್ರಾ ಮಾಡಿಬಿಟ್ಟು ಅದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ್ಮೇಲೆ ಆ ಸ್ಟ್ರೈಪ್ಸ್ ಏನಿದೆ ಅಲ್ವಾ ಅದನ್ನು ನಾವು ಎಲ್ಲೆಲ್ಲಿ ಲೈನ್ ಡ್ರಾ ಮಾಡಿದ್ದೀವೋ ಅಲ್ಲಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಎಲ್ಲನೂ ಈ ಥರ ಫೋಲ್ಡ್ ಮಾಡಾದ್ಮೇಲೆ ಅದ್ರ ಮೇಲೆ ಆ ಲೀಫ್ ಏನಿರುತ್ತೆ ಅದನ್ನು ಇಟ್ಬಿಟ್ಟು ಆ ಎಲೆನ ಅದು ಎಲೆ ಯಾವ ಥರ ಇದೆಯೋ ಆ ಥರ ಹೀಗೆ ಕಟ್ ಮಾಡ್ಕೊಳ್ಳಿ. ಸೊ ದಟ್ ಒಂದೇ ಸಾರಿ ನಿಮ್ಮ ಹತ್ರ ನೀವು ಪ್ರತಿಯೊಂದು ಈ ಥರ ಒಂದೊಂದೇ ಕಟ್ ಮಾಡಬೇಕು ಅಂತಿಲ್ಲ. ಒಂದು ಸರಿ ಈ ಥರ ಮಾಡಿದ್ಮೇಲೆ ನಿಮ್ಮ ಹತ್ರ ಫುಲ್ ಎಲೆಗಳಿರುತ್ತೆ. ನೋಡಿ ಈ ಥರ ರೆಡಿ ಆಗುತ್ತೆ. ಸೊ ನನ್ನ ಹತ್ರ ಎಲ್ಲ ಆ್ಯಕ್ಚುಲಿ ಫೆವಿಕಾಲ್ ಖಾಲಿ ಆಗಿತ್ತು, ಸೊ ಅದಕ್ಕೆ ನಾನು ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಈ ಥರ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡಿಕೊಂಡು ಒಂದೊಂದಾಗೆ ಪೆಟಲ್ನ ನೀವು ನೋಡಿಕೊಂಡು ನೀಟಾಗಿ ಅಂಟಿಸ್ಕೊಳ್ಳಿ. ಸೊ ಈ ಥರ ಅಂತ ಆಯಿತು. ಈಗ ಗ್ರೀನ್ ಲೀವ್ಸ್ ಏನು ಬೇಕು ಅದನ್ನು ನಾವು ಗ್ರೀನ್ ಶೀಟಲ್ಲಿ ಕಟ್ ಮಾಡಿಕೊಂಡು ಅಂಟಿಸ್ಕೊಳ್ಳೋಣ.
ಗ್ರೀನ್ ಲೀವ್ಸ್ ಕೂಡ ನೀವು ಈ ಥರ ಒಂದೊಂದಾಗಿ ಕಟ್ ಮಾಡಬೇಕು ಅಂತ ಏನಿಲ್ಲ, ಪಿಂಕ್ ಹೇಗೆ ಕಟ್ ಮಾಡಿದ್ರು ಹಾಗೆ ಕಟ್ ಮಾಡ್ಕೋಬೋದು. ನಾನು ಆಲ್ರೆಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಸೊ ಅದಕ್ಕೆ ಇದು ಡೆಮೋ ತೋರ್ಸೋಕ್ಕೆ ಅಂತ ಮಾಡಿರೋದು. ಅದಕ್ಕೋಸ್ಕರ ನಾನು ಬರೀ 2 ಸಪ್ರೇಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮಧ್ಯ ಅಂಟ್ಸೋಕ್ಕೆ ನೀನು ಈ ರೌಂಡ್ ಶೇಪನ್ನು ನೀವು ಸೇಮ್ ಕಲರ್ ಆದರೂ ಯೂಸ್ ಮಾಡ್ಬೋದು, ಅಥವಾ ನಿಮಗೆ ಡಿಫ್ರೆಂಟ್ ಕಲರ್ ಬೇಕಂದರೆ ಡಿಫ್ರೆಂಟ್ ಕಲರಲ್ಲಿ ಕೂಡ ಈ ಥರ ಕಟ್ ಮಾಡಿ ಅಂಟಿಸ್ಕೋಬೋದು. ಅದು ಜಸ್ಟ್ ಮಧ್ಯೆ ಏನು ತುಂಬ ಗ್ಯಾಪ್ ಅನಿಸುತ್ತೆ ಅಲ್ವಾ, ಆ ಗ್ಯಾಪ್ ಕವರ್ ಮಾಡೋಕ್ಕೆ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ನೋಡಿ, ಲೋಟಸ್ ರೆಡಿ ಆಯಿತು. ಲೋಟಸ್ನ ನೀವು ಅದೇ ಥರ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಈ ಥರ ನಾನು ಒಂದು ದಾರದಲ್ಲಿ ನನ್ನ ಹತ್ರ ಇರೋ ಮಣಿಗಳನ್ನು ಪೋಣಿಸಿ ಈ ಥರ ಅಂಟಿಸಿದ್ದೀನಿ. ಆಮೇಲೆ 3D ಲೈನರ್ ಅಂತ ಬರುತ್ತೆ, ಬಟ್ಟೆ ಮೇಲೆ ಡಿಸೈನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಅದು ನನ್ನ ಹತ್ರ ಮನೇಲಿತ್ತು, ಅದನ್ನು ಯೂಸ್ ಮಾಡಿಬಿಟ್ಟು ನಾನು ಡ್ರಾ ಮಾಡಿದ್ದೀನಿ ಅಷ್ಟೇ. ಈ ಥರ ದಾರದಲ್ಲಿ ಪೇಣಿಸಿ ಅಂಟಿಸ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ನಮ್ಮ ಸೆಕೆಂಡ್ ಡೆಕೋರೇಷನ್ಗೆ. ಸೊ ಇಲ್ಲಿ ನಾನು ಒಂದು A4 ಶೀಟ್ ತೊಗೊಂಡಿದ್ದೀನಿ. ಇದನ್ನು ನಾವು ಸ್ಕ್ವೇರಲ್ಲಿ ಕಟ್ ಮಾಡ್ಕೋಬೇಕು. ಸೊ ಇದನ್ನು ನಾನು ಬಂದುಬಿಟ್ಟು 21x21 ಸೆಂಟಿಮೀಟರಲ್ಲಿ ಕಟ್ ಮಾಡಿದ್ದೀನಿ. ಈ ಥರ ಮೆಜರ್ಮೆಂಟ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಸೆಕೆಂಡ್ ಬಂದುಬಿಟ್ಟು ಸೆಕೆಂಡ್ ಕಲರ್ ನಾನು ಗ್ರೀನ್ ಕಲರ್ ಯೂಸ್ ಮಾಡಿದ್ದೀನಿ. ಅದನ್ನು ಬಂದುಬಿಟ್ಟು ಇದಕ್ಕಿಂತ 3 ಸೆಂಟಿಮೀಟರ್ಸ್ ಕಮ್ಮಿ ಇರೋ ಥರ, ಸೊ ಅದನ್ನು 18x18 ಸೆಂಟಿಮೀಟರ್ ನಾನು ಸ್ಕ್ವೇರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಬಂದುಬಿಟ್ಟು ನಾನು ರೆಡ್ ಕಲರ್ ತೊಗೊಂಡಿದ್ದೀನಿ. ಸೊ ಅದು 18 ಇತ್ತಲ್ವ, ಅದಕ್ಕೆ ಇದನ್ನು ನಾನು ಆಲ್ಮೋಸ್ಟ್ 14 ಸೆಂಟಿಮೀಟರ್ 14x14 ಸೆಂಟಿಮೀಟರ್ ತೊಗೊಂಡ್ಬಿಟ್ಟು ಕಟ್ ಮಾಡ್ಕೊಂಡಿರೋದು. ಸೊ ಇದು ಕಟ್ ಮಾಡಾದಮೇಲೆ ಒಂದ್ರ ಮೇಲೆ ಒಂದು ನಾವು ಹೀಗೆ ನೀಟಾಗಿ ಅದನ್ನು ಅಂಟಿಸ್ಕೋಬೇಕು. ಇದು ಕಂಪ್ಲೀಟ್ಲಿ 3 ಕಲರ್ಸೇ ಮಾಡಬೇಕು ಅಂತಿಲ್ಲ, ಇದು ಕಂಪ್ಲೀಟ್ಲಿ ನಿಮ್ಮಲ್ಲಿ ಡಿಪೆಂಡ್ ಆಗುತ್ತೆ. ನೀವು ಯಾವ ಸೈಜು ತೊಗೊಂಡು ಅದರೊಳಗಡೆ ಎಷ್ಟು ಈ ಥರ ಸ್ಕ್ವೇರ್ಸ್ಗಳನ್ನ ಅಂಟಿಸ್ಕೊಂಡು ಹೋಗ್ತೀರಾ ಅಂತ ಹೇಳಿಬಿಟ್ಟು ಅದು ನಿಮ್ಮಲ್ಲಿ ಬಿಟ್ಟಿದ್ದು ನಿಮ್ಮ ಇಷ್ಟ. ಆ್ಯಂಡ್ ಕಲರ್ ಕೂಡ ಅಷ್ಟೇ, ಯಾವುದೇ ಡೆಕೋರೇಷನಲ್ಲಿ ನಾನೇ ಯೂಸ್ ಮಾಡಿರೋ ಕಲರ್ಸ್ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ನಿಮಗೆ ಬೇಕಾಗಿರೋಂಥ ಕಲರ್ ಪೇಪರ್ಸ್ನ ತೊಗೊಂಡ್ಬಿಟ್ಟು ನಿಮಗೆ ಬೇಕಾಗಿರೋ ಸೈಜ್ಗಳಲ್ಲಿ ಅವುಗಳನ್ನು ಮಾಡ್ಕೋಬೋದು. ಜೊತೆಗೆ ನನ್ನ ಹತ್ರ ಇದು ಮನೆಯಲ್ಲೇ ಥ್ರೆಡ್ದು ಟ್ಯಾಸಲ್ಸ್ ಇತ್ತು, ಅದನ್ನು ಅಟ್ಯಾಚ್ ಮಾಡಿದ್ದೇನೆ. ಅದನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಇದೇ ಆ್ಯಂಕರ್ ಥ್ರೆಡ್ ಅಂತ, ಅಂದರೆ 6 ಎಳೆ ಥ್ರೆಡ್ಡು. ಇದು ನಿಮಗೆ ಆರಾಮಾಗಿ ಯಾವುದೇ ಅಂಗಡಿಯಲ್ಲಿ ಸಿಗುತ್ತೆ. ಅದನ್ನು ಈ ಥರ ಕಟ್ ಮಾಡಿಕೊಂಡು ಜಸ್ಟ್ ಟೈ ಮಾಡಬೇಕು ಅಷ್ಟೇ, ನಿಮ್ಮ ಟ್ಯಾಸಲ್ ರೆಡಿ ಆಗುತ್ತೆ. ವಿತಿನ್ ಅ ಮಿನಿಟ್ ನೀವು ಟ್ಯಾಸಲ್ಸ್ನ ಮಾಡ್ಬೋದು ಆರಾಮಾಗಿ ಕೂತ್ಕೊಂಡು. ಒಂದು ಎಣ್ಣೆ ಆ ಥರ ಆದಮೇಲೆ ಇನ್ನೊಂದು ಎಣ್ಣೆ ಈ ಥರ ಸಪ್ರೇಟ್ ಮಾಡಿಕೊಂಡು ಆಫ್ ಮಾಡಿ ಅದರಲ್ಲಿ ಮಧ್ಯ ಕಟ್ ಮಾಡಿಬಿಟ್ಟು ನಿಮ್ಗೆ ಮತ್ತೆ 2 ಸಿಕ್ಕುತ್ತೆ. ಅದರಲ್ಲಿ ಒಂದನ್ನು ಈ ಥರ ಫೋಲ್ಡ್ ಮಾಡಿ ನಾಟ್ ಹಾಕಿದ್ರೆ ಮತ್ತು ಇನ್ನೊಂದು ಟ್ಯಾಸಲ್ ರೆಡಿ ಆಗುತ್ತೆ. ಸೊ ಈ ಥರ ಒಂದು ಥ್ರೆಡ್ಡಲ್ಲಿ ನೀವು ಮ್ಯಾಕ್ಸಿಮಮ್ 3 ಟ್ಯಾಸಲ್ಸ್ ಅಷ್ಟೇ ರೆಡಿ ಮಾಡೋಕ್ಕಾಗೋದು. ನಂಗೆ ಬೇಕಾಗಿರೋ ಸೈಜಲ್ಲಿ ಹೇಳ್ತಾ ಇರೋದು. ನಿಮಗೆ ದೊಡ್ಡ ಸೈಜ್ ಬೇಕು ಅಂದರೆ ನೀವು ದೊಡ್ಡ ಸೈಜ್ ಕೂಡ ಮಾಡ್ಕೋಬೋದು. ಸೊ ಈ ಥರ ಮನೇಲೇ ನನ್ನ ಹತ್ರ ತುಂಬ ಥ್ರೆಡ್ಸ್ ಇತ್ತು, ನಾನು ಎಂಬ್ರಾಯ್ಡ್ರಿ ಮಾಡೋಕ್ಕಂತ ತೊಗೊಂಬಂದಿದ್ದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾನಿಲ್ಲಿ ಟ್ಯಾಸಲ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಆ ಟ್ಯಾಸಲ್ಸ್ನ ನಾನು ಪೇಪರ್ ತೊಗೊಂಡ್ಬಿಟ್ಟು ಸೆಲೋ ಟೇಪಿಂದ ಪೇಪರ್ಗೆ ಅಂಟಿಸ್ತಾ ಇದ್ದೀನಿ. ಈ ಥರ ಅಂಟಿಸ್ಕೊಂಡ್ರೆ ನಿಮಗೆ ಟ್ಯಾಸಲ್ಸ್ ಡೆಕೋರೇಷನಿಗೆ ಈ ಪೇಪರ್ ರೆಡಿ ಆಗುತ್ತೆ. ಈಗ ನೋಡೋಣ ಡೆಕೋರೇಷನ್ ಹೇಗೆ ಮಾಡೋದು ಅಂತ. ನಾನೆಲ್ಲೊಂದು A4 ಶೀಟ್ ಸೈಜ್ ಪೇಪರ್ ತೊಗೊಂಡಿದ್ದೀನಿ, ಅದನ್ನು ಫೋಲ್ಡ್ ಮಾಡಿದ್ದೀನಿ. ಸೊ ಓಪನ್ ಸೈಡ್ ಬಂದುಬಿಟ್ಟು ಈ ಕಡೆ ಇರುತ್ತೆ. ಇದ್ರ ಮೇಲೆ ಇವಾಗ ನಾವು ಲೀಫ್ ಎಲೆ ಏನು ಹೇಳ್ತೀವಲ್ಲ, ಎಲೆ ಶೇಪಲ್ಲಿ ಡ್ರಾ ಮಾಡ್ಕೋಬೇಕು. ಈ ಥರದ್ದು ಬಂದುಬಿಟ್ಟು ನಾನು ಪಿಂಕ್ ಕಲರಲ್ಲಿ 10 ಎಲೆಗಳನ್ನ ಮಾಡ್ಕೊಂಡಿದ್ದೀನಿ, ಗ್ರೀನ್ ಕಲರಲ್ಲಿ 10 ಎಲೆಗಳನ್ನ ಮಾಡ್ಕೊಂಡಿದ್ದೀನಿ. ಈ ಥರ ಡ್ರಾ ಮಾಡಿದ್ಮೇಲೆ ಇವಾಗ ಎಲೆ ಶೇಪನ್ನು ನಾವು ಕಟ್ ಮಾಡ್ತೀವಿ ನೋಡಿ. ಈ ಥರ
ಈ ಥರದ್ದು ಈ ಸೈಜಲ್ಲಿ ನಾನು 5 ಎಲೆಗಳನ್ನ ಮಾಡ್ಕೊಂಡಿದ್ದೀನಿ ಪಿಂಕ್ ಕಲರಲ್ಲಿ. ಇನ್ನು ನಾನು ಎಷ್ಟು ತೋರಿಸ್ತಾ ಅಲ್ವಾ ಆ ಸೈಜ್ ನಾನು 5 ಮಾಡ್ಕೊಂಡಿದ್ದೇನೆ, ಸ್ವಲ್ಪ ಸಣ್ಣ ಅದಕ್ಕಿಂತ. ಈಗ ಅದ್ರ ಮಧ್ಯೆ ಒಂದು ಏನು ಕಟ್ ಮಾಡಿಬಿಟ್ಟು ಅಂಟ್ಸೋಕ್ಕೆ ನಾವು ಸಣ್ಣ ಸೈಜಲ್ಲೇ ಮಾಡ್ಕೊತೀವಲ್ಲ, ಅದಕ್ಕೆ ಈ ಟೆಕ್ನಿಕ್ ಯೂಸ್ ಮಾಡಿದ್ದೀನಿ. ಯಾಕೆಂದರೆ ಅದು ಅಂಟಿಸಿದಾಗ ಕರೆಕ್ಟಾಗಿ ನಿಂತಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಅದ್ರದ್ದು ಎಫೆಕ್ಟ್ ಅಂತ ಹೇಳಿಬಿಟ್ಟು. ಅದು ಹೇಗೆ ಮಾಡೋದು, ಹೇಗೆ ಕಾಣುತ್ತೆ ಅನ್ನೋದನ್ನ ನೀವು ಫುಲ್ಲು ನಾವು ಏನು ರೆಡಿ ಮಾಡಿರ್ತೀವಲ್ವ ಆವಾಗ ಗೊತ್ತಾಗುತ್ತೆ. ಈ ಎಲೆ ಇದು ಶೇಪ್ ಬಂದ್ಬಿಟ್ಟು ನಾನು ಲೋಟಸಲ್ಲಿ ಅಂದರೆ ಗಣೇಶನ ಕೂರ್ಸೋಕ್ಕೆ ಏನು ಆಸನ ಮಾಡ್ತೀವಲ್ಲ ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇರೋದು. ಕಮಲ ಶೇಪಲ್ಲಿ ಬರುತ್ತೆ, ಅದನ್ನು ಕಮಲದ ಹೂವು ಏನು ಹೇಳ್ತೀವಲ್ಲ ಆ ಥರ ಕಾಣುತ್ತೆ. ಈ ಥರ ಅಂಟಿಸ್ಬಿಟ್ಟು ಈ ಥರದ್ರಲ್ಲಿ 5 ಎಲೆಗಳು ಮಾಡ್ಕೊಳ್ಬೇಕು ನಾವು. ಇವಾಗ ಇದು ರೆಡಿ ಆಗಿದೆ. ಮುಂದೆ ನೋಡೋಣ ಹೇಗೆ ಪೂರ್ತಿಯಾಗಿ ರೆಡಿ ಮಾಡೋದು, ಆಸನ ಹೇಗೆ ಅಂಟಿಸೋದು ಅಂತ ತೋರಿಸ್ಕೊಡ್ತಾನೆ. ಈ ಥರ ಫೋಲ್ಡ್ ಮಾಡೋದ್ರಿಂದ ನಮಗೆ ಒಂದು ಶೇಪ್ ಬರುತ್ತೆ, ಅದು ತುಂಬ ಇಂಪಾರ್ಟೆಂಟು. ಮನೇಲಿರೋಂಥ ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಅದನ್ನು ಉಲ್ಟಾ ಹಾಕ್ಕೊಂಡು ಅದ್ರ ಮೇಲೆ ನಾನು ಎಲೆಗಳನ್ನ ಫಸ್ಟು ಗ್ರೀನ್ ಎಲೆಗಳನ್ನ ಸ್ಟಿಕ್ ಮಾಡ್ತೀನಿ. ಗ್ರೀನ್ ಕಲರ್ದು ಸ್ಟಿಕ್ ಮಾಡೋಕ್ಕೆ ಡಬಲ್ ಸೈಡೆಡ್ ಟೇಪ್ ಯೂಸ್ ಮಾಡಿದ್ದೇನೆ ನಾನು. ನೀವು ಬೇಕಿದ್ರೆ ಸೆಲೋ ಟೇಪ್ ಕೂಡ ಯೂಸ್ ಮಾಡ್ಕೋಬೋದು. ಡಬಲ್ ಸೈಡೆಡ್ ಟೇಪ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ನನಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಫುಲ್ಲು ಪ್ಲೇಟಿಗೆ ರೌಂಡಾಗಿ ಸ್ಟಿಕ್ ಮಾಡ್ಕೊಂಡಿದ್ದೇನೆ. ಅದ್ರ ಮೇಲೆ ಲೀವ್ಸ್ಗಳನ್ನ ಅಂಟಿಸ್ಕೊತೇನೆ. ಜೊತೆಗೆ ಅದನ್ನು ಸರಿ ಮಾಡಿಬಿಟ್ಟು ಇದೇ ಥರ ಡಬಲ್ ಸೈಡೆಡ್ ಟೇಪ್ ಅಂಟಿಸ್ಕೊಂಡು ಪಿಂಕ್ ಕಲರ್ ಲೀವ್ಸ್ಗಳನ್ನ ಸ್ಟಿಕ್ ಮಾಡ್ಕೊತೇನೆ. ಈ ಥರ ಫುಲ್ ಅಂಟಿಸ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಅದನ್ನು ನಿಮ್ಗೆ ಬೇಕು ಅಂದರೆ ಎಲೆಗಳನ್ನ ಏನೊಂಚೂರು ಬೆಂಡ್ ಮಾಡಬೇಕು ಅಂತ ಅಂದರೆ ನೀವು ಈ ಥರ ರೋಲ್ ಮಾಡ್ಬೋದು. ಅದನ್ನು ರೋಲ್ ಮಾಡಿಬಿಟ್ಟು ಇದು ಮಾಡ್ಬೋದು, ಅದು ಅದೇ ಥರ ಬೆಂಡ್ ಆಗುತ್ತೆ. ಆಮೇಲೆ ಮಧ್ಯದಲ್ಲಿ ಇಡೋಕ್ಕೆ ನಾನು ಇದನ್ನು ಒಂದು ಪ್ಲೇಟ್ ಥರ ಬರುತ್ತೆ, ಅದನ್ನು ಯೂಸ್ ಮಾಡಿದ್ದೇನೆ. ನಿಮ್ಮ ಹತ್ರ ಇಲ್ಲ ಅಂದರೆ ಪೇಪರ್ ಕೂಡ ರೌಂಡಾಗಿ ಕಟ್ ಮಾಡಿ ನೀವು ಯೂಸ್ ಮಾಡ್ಕೋಬೋದು. ಇದು ಬಂದುಬಿಟ್ಟು ಫಸ್ಟ್ ಡೆಕೋರೇಷನ್. ನಾನಿಲ್ಲಿ ಯೆಲ್ಲೋ ಕಲರ್ ಲೋಟಸ್ನ ಯೂಸ್ ಮಾಡಿದ್ದೀನಿ. ಪರ್ಟಿಕ್ಯುಲರ್ ಗ್ಯಾಪ್ ಅಥವಾ ಡಿಸ್ಟೆನ್ಸ್ ಅಂತ ಏನೂ ಮೇಂಟೈನ್ ಮಾಡಲಿಲ್ಲ. ನನ್ನ ಹತ್ರ ತುಂಬ ಸಣ್ಣ ಪ್ಲೇನ್ ವಾಲ್ ಇದ್ದಿದ್ದೊಂದು ಮಾತ್ರ. ಸೊ ನನಗೆ ಬೇಕಾಗಿರೋಷ್ಟು ಈ ಥರ ಇಟ್ಬಿಟ್ಟು ನೋಡಿದ್ದೀನಿ ಎಷ್ಟು ಡಿಸ್ಟೆನ್ಸಲ್ಲಿ ಚೆನ್ನಾಗಿ ಅನಿಸುತ್ತೋ ಆ ಥರ ಇದು ಮಾಡಿರೋದು. ಸೊ ಕೆಳಗಡೆ ಅದೇನು ನಾವು ಗಣೇಶನ ಸ್ಥಾಪನೆ ಮಾಡೋಕ್ಕೆ ಅಂತ ಲೋಟಸ್ ಮಾಡಿದ್ವಲ್ವ, ಅದನ್ನು ಒಂದು ಸ್ಟಡಿ ಟೇಬಲ್ ಹಾಕಿದ್ದೀನಿ. ಅದ್ರ ಮೇಲೆ ಒಂದು ಸಣ್ಣ ಸ್ಟೂಲ್ ಇಟ್ಟು ಸ್ಟೂಲ್ ಮೇಲೆ ಒಂದು ಬ್ಲೌಸ್ ಪೀಸ್ ಹಾಕಿ ಅದ್ರ ಮೇಲೆ ಇದು ಇಟ್ಟಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನಗಂತೂ ಇದು ತುಂಬ ಇಷ್ಟ ಆಯಿತು. ಆಮೇಲೆ ಇನ್ನೊಂದಿದೆ, ಅದು ಲಾಸ್ಟಲ್ಲಿ ಹೇಳ್ತೀನಿ ನಾನು ಯಾವುದು ಅಂತ ಹೇಳ್ಬಿಟ್ಟು. ಅದು ಇವೆರಡು ತುಂಬ ಇಷ್ಟ ಆಯಿತು. ಇದ್ರ ಜೊತೆಗೆ ನನ್ನ ಹತ್ರ ಒಂದೆರಡು ಮಾಲೆಗಳಿತ್ತು ಹೂವಿಂದು, ಆರೆಂಜ್ ಕಲರು. ಆ ಮಾಲೆಗಳನ್ನ ನಾನು 2 ಸೈಡಲ್ಲಿ ಒಂದೊಂದನ್ನು ಸೆಲೋ ಟೇಪಿಂತಾನೆ ಅಂಟಿಸಿದ್ದೀನಿ. ಸೊ ಎಲ್ಲ ಡೆಕೋರೇಷನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣ್ತಾ ಇದೆ ನೋಡಿ. ಸೆಕೆಂಡ್ ಡೆಕೋರೇಷನ್ ಬಂದ್ಬಿಟ್ಟು ನಾನು ಪಿಂಕ್ ಕಲರ್ದೇನೋ ಕಮಲಗಳು ಮಾಡಿದ್ವಲ್ವ ಅದನ್ನು ಮಾತ್ರ ಅಂಟಿಸಿದ್ದೇನೆ. ಇದು ಕೂಡ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಆ್ಯಕ್ಚುಲಿ ವಿಡಿಯೋ ಅಲ್ಲಿ ಅಷ್ಟೊಂದು ಲುಕ್ ಬರ್ತಾ ಇಲ್ಲ, ಅದಕ್ಕೆ ಕಳೆ ಬರ್ತಾ ಇಲ್ಲ. ಬಟ್ ಹಾಗೆ ನಾವಿಲ್ಲೇ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇದು ಕೂಡ. ನಾನು ಬೇರೆ ಏನೂ ಚೇಂಜ್ ಮಾಡಿಲ್ಲ, ಬರೀ ಹಿಂದ್ಗಡೆ ಡೆಕೋರೇಷನ್ ಮಾತ್ರ ಚೇಂಜ್ ಮಾಡಿದ್ದೇನೆ. ಬಿಕಾಸ್ ನನಗೆ ತುಂಬ ಟೈಮ್ ಸಿಗಲಿಲ್ಲ ಡಿಫ್ರೆಂಟಾಗಿ ಬೇಸ್ಗಳನ್ನ ಮಾಡೋಕ್ಕೆ, ಗಣೇಶ ಸ್ಥಾಪನೆ ಮಾಡೋಕ್ಕೆ. ಅದೇನು ಕಮಲದ್ದು ಒಂದೇ ಮಾಡಿರೋದು ನಾನು, ಆ ಥರದ್ದು ಇನ್ನೂ ಮಾಡಬೇಕು ಅಂತ ಇತ್ತು. ಬಟ್ ನನಗೆ ಟೈಮ್ ಸಿಗಲಿಲ್ಲ. ಸೊ ಅದೊಂದು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಮಾತ್ರ ಡೆಕೋರೇಷನ್ ನಾನು ಚೇಂಜ್ ಮಾಡಿರೋದು. ಇದು ಬಂದ್ಬಿಟ್ಟು ಥರ್ಡ್ ಡೆಕೋರೇಷನ್. ಇದು ಕೂಡ ತುಂಬ ಇಷ್ಟ ಆಯಿತು ನನಗೆ. ಫಸ್ಟ್ ಮತ್ತು ಇದು ತುಂಬ ಇಷ್ಟ ಆಗಿರೋದಂದರೆ
ಇದು ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ. ಇದು ಕೂಡ ನಾನು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಆಗಲಿ ಗ್ಯಾಪ್ ಆಗಲಿ ಅಂತ ಆ ಥರದ್ದೇನೂ ಮಾಡಿಲ್ಲ. ನನಗೆ ಎಷ್ಟು ಎಲ್ಲಿ ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಅನಿಸುತ್ತೋ ಅಷ್ಟು ಇದು ಮಾಡಿದ್ದೀನಿ. ನಂದು ಇದು ತುಂಬ ಸಣ್ಣ ವಾಲ್ ಇತ್ತು, ಅದಕ್ಕೆ ಇಷ್ಟೊಂದು ಕಮ್ಮಿ ಇದರಲ್ಲಾಗಿದೆ. ಇದು ಕಂಪ್ಲೀಟ್ಲಿ ನಿಮ್ಮಲ್ಲಿ ಡಿಪೆಂಡ್ ಆಗುತ್ತೆ, ನಿಮಗೆ ಎಷ್ಟು ದೊಡ್ಡದು ಮಾಡಬೇಕಾಗಿರುತ್ತೆ ಅಂತ ಹೇಳಿಬಿಟ್ಟು ಅಷ್ಟು ದೊಡ್ಡದ್ರಲ್ಲಿ ಅಷ್ಟೊಂದು ಜಾಸ್ತಿ ಕಟ್ ಮಾಡ್ಕೊಂಡು ನೀವು ಮಾಡ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಿ ಹೆಲ್ದಿ, ಸ್ಮೈಲ್ ಪ್ರಿಟಿ, ಲುಕ್ ಬ್ಯೂಟಿಫುಲ್, ಟೇಕ್ ಕೇರ್, ಬಾಯ್.